ನಮಸ್ಕಾರ. ಪ್ರೀತಿ ಮತ್ತು ವ್ಯಾಮೋಹದ ನಡುವೆ ಒಂದು ಸಣ್ಣ ಗೆರೆ ಇದೆ. ಪ್ರೀತಿ ನಿಮ್ಮನ್ನು ಬಿಡುಗಡೆ ಮಾಡಿದರೆ ವ್ಯಾಮೋಹ ನಿಮ್ಮನ್ನು ಬಂಧಿಸುತ್ತದೆ. ಯಾರೋ ಒಬ್ಬರು ಸಿಗಲಿಲ್ಲವೆಂದು ಪ್ರಾಣ ಬಿಡುತ್ತೀರಾ? ಹಣದ ಅಮಲಿನಲ್ಲಿ ಸಂಬಂಧಗಳನ್ನು ಮರೆಯುತ್ತಿದ್ದೀರಾ? ಅಥವಾ ಸೋಲಿನ ಭಯದಲ್ಲಿ ಗೆಲುವಿನ ಬೆನ್ನು ಹತ್ತಿ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ಯಾವುದಕ್ಕೆ ಅಂಟಿಕೊಳ್ಳುತ್ತಾರೋ ಅವರು ಅದರ ಮೂಲಕವೇ ನಾಶವಾಗುತ್ತಾರೆ. ಇಂದು ನಾವು ನಿಮ್ಮನ್ನು ಕಟ್ಟಿಹಾಕಿರುವ ಈ ಅತಿಯಾದ ವ್ಯಾಮೋಹದಿಂದ ಹೊರಬಂದು ಅಧಿಪತಿಯಾಗುವುದು ಹೇಗೆ ಎಂದು ತಿಳಿಯೋಣ. ವ್ಯಾಮೋಹದ ಕುರುಡುತನ. ಚಾಣಕ್ಯರ ಮೊದಲ ಪಾಠ, ವ್ಯಾಮೋಹವು ಬುದ್ಧಿಯನ್ನು ಮಬ್ಬುಗೊಳಿಸುತ್ತದೆ. ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ನಮಗೆ ಅತಿಯಾದ ಮೋಹ ಉಂಟಾದಾಗ ನಮಗೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ. ರಾವಣನಿಗೆ ತನ್ನ ಅತಿಯಾದ ವ್ಯಾಮೋಹವೇ ಶತ್ರುವಾಯಿತು. ಅವನು ವೇದ ಪಾರಂಗತನಾಗಿದ್ದರೂ ಒಂದು ಕ್ಷಣದ ಮೋಹದಿಂದಾಗಿ ತನ್ನ ಇಡೀ ವಂಶವನ್ನು ಬಲಿಕೊಟ್ಟನು. ನೀವು ಯಾವುದನ್ನಾದರೂ ಪಡೆದೇ ತೀರುತ್ತೇನೆ ಎಂಬ ಹಠಕ್ಕೆ ಬಿದ್ದರೆ ಅದು ನಿಮ್ಮ ಗುರಿಯಲ್ಲ, ಅದು ನಿಮ್ಮ ವಿನಾಶದ ಆರಂಭ. ಗುಲಾಮರಾಗಬೇಡಿ, ಮಾಲೀಕರಾಗಿ. ಚಾಣಕ್ಯರು ಹೇಳುತ್ತಾರೆ, ವಸ್ತುಗಳು ನಿಮ್ಮನ್ನು ಬಳಸಬಾರದು, ನೀವು ವಸ್ತುಗಳನ್ನು ಬಳಸಬೇಕು. ಇಂದು ನಮಗೆ ವಸ್ತುವಿಲ್ಲದಿದ್ದರೆ ಅಥವಾ ಒಬ್ಬ ವ್ಯಕ್ತಿ ಮಾತನಾಡಿಸದಿದ್ದರೆ ಬದುಕಲು ಸಾಧ್ಯವಿಲ್ಲ ಎಂಬಂತಾಗಿದೆ. ಇದು ಮಾನಸಿಕ ದೌರ್ಬಲ್ಯ. ಮದ್ಯಪಾನವಿರಲಿ ಅಥವಾ ಯಾರದ್ದೋ ಪ್ರೀತಿ ಇರಲಿ, ಅದು ನಿಮ್ಮ ಜೀವನದ ನಿಯಂತ್ರಣವನ್ನು ತೆಗೆದುಕೊಂಡರೆ ನೀವು ನಿಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದೀರಿ ಎಂದರ್ಥ. ನಿಮ್ಮ ಸಂತೋಷವು ಹೊರಗಿನ ವಿಷಯಗಳ ಮೇಲೆ ಅವಲಂಬಿತವಾಗಿದ್ದರೆ ನೀವು ಎಂದಿಗೂ ಸುಖಿಯಾಗಿರಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನ ಮಾಲೀಕತ್ವ ನಿಮ್ಮ ಬಳಿಯೇ ಇರಲಿ. ವ್ಯಾಮೋಹವನ್ನು ಸಂಕಲ್ಪವನ್ನಾಗಿ ಬದಲಿಸಿ. ಚಾಣಕ್ಯನ ಪ್ರಕಾರ ನಕಾರಾತ್ಮಕ ವ್ಯಾಮೋಹವನ್ನು ಸಕಾರಾತ್ಮಕ ಸಂಕಲ್ಪವನ್ನಾಗಿ ಬದಲಿಸುವುದೇ ಶ್ರೇಷ್ಠತೆ. ನೀವು ಯಾವುದರ ಬಗ್ಗೆಯಾದರೂ ಹುಚ್ಚು ಹಠ ಹೊಂದಿರಬೇಕೆಂದರೆ ಅದು ನಿಮ್ಮ ಗುರಿ ಮತ್ತು ಶಿಸ್ತಿನ ಬಗ್ಗೆ ಇರಲಿ. ಅತಿಯಾದ ಪ್ರೀತಿ ಅಥವಾ ದ್ವೇಷದ ಬದಲು ಅದನ್ನು ನಿಮ್ಮ ಕರ್ತವ್ಯದ ಕಡೆಗೆ ತಿರುಗಿಸಿ. ಚಾಣಕ್ಯನು ಅಖಂಡ ಭಾರತ ನಿರ್ಮಿಸುವ ಸಂಕಲ್ಪಕ್ಕೆ ಅಂಟಿಕೊಂಡಿದ್ದನೇ ಹೊರತು ಅಧಿಕಾರಕ್ಕಲ್ಲ. ಯಾವಾಗ ನಿಮ್ಮ ವ್ಯಾಮೋಹವು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡುತ್ತದೆಯೋ ಆಗ ಅದು ನಿಮ್ಮನ್ನು ನಾಶ ಮಾಡದೆ ಬೆಳೆಸುತ್ತದೆ. ಸಂಕೋಲೆಗಳನ್ನು ಕಳಚಿ ಮುಕ್ತವಾಗಿ ಉಸಿರಾಡಿ. ಬದುಕುವುದು ಅಂಟಿಕೊಳ್ಳುವುದರಲ್ಲ, ಬಿಟ್ಟುಕೊಳ್ಳುವುದರಲ್ಲಿದೆ. ನಿಮ್ಮ ಜೀವನದಲ್ಲಿ ಯಾವ ಅತಿಯಾದ ಹಂಬಲ ಅಥವಾ ವ್ಯಸನವು ನಿಮ್ಮನ್ನು ಕಾಡುತ್ತಿದೆ? ಅದರ ಬಗ್ಗೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಅದರಿಂದ ಹೊರಬರುವ ಶಪಥ ಮಾಡಿ. ಯಾರದ್ದೋ ಮೋಹದಲ್ಲಿ ಬಿದ್ದು ದಾರಿ ತಪ್ಪುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರನ್ನು ಎಚ್ಚರಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಅಧಿಪತಿಯಾಗಿ ಬದುಕಿ. ಇದು ನಿಮ್ಮ ಚಾಣಕ್ಯ.